ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇವತ್ತೆಲ್ಲರಿಗೂ ಕೂಡ ಗೊತ್ತಿದೆ, ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇರತಕ್ಕಂತಹ ಪ್ರಮುಖ ವಿಷಯವೆಂದರೆ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ. ಫೆಬ್ರವರಿ 28, 2026ರಂದು ಪ್ರಾರಂಭವಾಗುವ ಆಪರೇಷನ್ ಎಪಿಕ್ ಫ್ಯೂರಿ ಇಡೀ ಮಧ್ಯಪ್ರಾಚ್ಯದ ಚಿತ್ರಣವನ್ನೇ ಬದಲಿಸಿದೆ. ಈ ಎರಡೂ ದೇಶಗಳ ನಡುವೆ ದಶಕಗಳಿಂದ ಇರತಕ್ಕಂಥ ಹಗೆತನ ಈಗ ಯುದ್ಧದ ಹಂತಕ್ಕೆ ಹೇಗೆ ಬಂತು, ಇದರ ಹಿಂದಿನ ಸಂಪೂರ್ಣ ಕಾರಣಗಳು ಏನೇನು, ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಡೈರೆಕ್ಟಾಗಿ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಫ್ಯಾಕ್ಟ್ಸ್ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ತಕ್ಷಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮೊದಲನೇದಾಗಿ ಈಗ ಕಾರಣಗಳನ್ನು ತಿಳ್ಕೊಳ್ತಾ ಬರೋಣ. ಮೊದಲನೇ ಕಾರಣ ಏನಪ್ಪ ಅಂತ ಅಂದರೆ ಅಣುವಸ್ತ್ರ ಕಾರ್ಯಕ್ರಮ. ಏನಪ್ಪ ಅಣುವಸ್ತ್ರ ಕಾರ್ಯಕ್ರಮ, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಏನಾಗಿದೆ ಅಂತ ಕೇಳೋದಾದರೆ, ಅಮೇರಿಕದ ಪ್ರಕಾರ ಇರಾನ್ ರಹಸ್ಯವಾಗಿ ಅಣುವಸ್ತ್ರಗಳನ್ನು ತಯಾರಿಸ್ತಾ ಇದೆ. ಇದು ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತದೆ ಅಂತ ಅಮೇರಿಕದ ವಾದ. 2015ರ ಅಣು ಒಪ್ಪಂದದಿಂದ ಅಮೇರಿಕ ಹಿಂದೆ ಸರಿದ ನಂತರ ಇರಾನ್ ತನ್ನ ಯುರೇನಿಯಂ ಸಮೃದ್ಧಗೊಳಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಿತು. ಇದು ಇತ್ತೀಚಿನ ಮಿಲಿಟರಿ ದಾಳಿಗೆ ಪ್ರಮುಖ ಪ್ರೇರಣೆ ಆಗಿದೆ. ನೆಕ್ಸ್ಟು ಎರಡನೇದಾಗಿ ನಾವು ನೋಡೋದಾದರೆ ಕ್ಷಿಪಣಿ ತಂತ್ರಜ್ಞಾನ ಮತ್ತು ಬೆದರಿಕೆ ಅಂತ, ಅಥವಾ ಇದನ್ನು ಮಿಸೈಲ್ ಕೆಪಬಿಲಿಟೀಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರೆಯುತ್ತೇವೆ. ಇರಾನ್ ಅಭಿವೃದ್ಧಿಪಡಿಸುತ್ತಿರುವ ಸುದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳು ಯುರೋಪ್ ಮತ್ತು ಅಮೆರಿಕದ ಮಿಲಿಟರಿ ಸೇನೆಗಳಿಗೆ ಅಪಾಯಕಾರಿ ಆಗಿದೆ ಅಂತ ವಾಷಿಂಗ್ಟನ್ ಭಾವಿಸಿದೆ. ಈ ಶಕ್ತಿಯನ್ನು ಕುಗ್ಗಿಸುವುದು ಅಮೆರಿಕದ ಪ್ರಮುಖ ಗುರಿ ಆಗಿದೆ. ಆದ್ದರಿಂದ ಇದು ಕೂಡ ಈ ಒಂದು ಯುದ್ಧಕ್ಕೆ ಕಾರಣ ಅಂತ ಹೇಳಬಹುದು. ನೆಕ್ಸ್ಟು ಮೂರನೇದಾಗಿ ಇರಾನ್ ದೇಶದ ಆಂತರಿಕ ಅಶಾಂತಿ ಅಥವಾ ಇಂಟರ್ನಲ್ ಪ್ರೊಟೆಸ್ಟ್ಸ್ ಅಂತ ನಾವು ಕರಿತೇವೆ. ಇಲ್ಲಿ 2025 ಮತ್ತು 2026ರ ಆರಂಭದಲ್ಲಿ ಇರಾನ್ ಸರ್ಕಾರದ ಒಂದು ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದವು. ಇರಾನ್ ಸರ್ಕಾರ ತನ್ನ ಜನತೆಯನ್ನು ಹತ್ತಿಕ್ಕುತ್ತಿದೆ ಅಂತ ಆರೋಪಿಸಿದ ಅಮೆರಿಕ ಅಲ್ಲಿನ ಆಡಳಿತ ಬದಲಾವಣೆಗಳೇ ಅಂತ ಅಂದರೆ ರೆಜಿಮ್ ಚೇಂಜ್ ಅಂತ ನಾವು ಕರಿತೇವೆ, ಇದಕ್ಕೆ ಬೆಂಬಲ ನೀಡುತ್ತಿರುವುದು ಸಂಘರ್ಷಕ್ಕೆ ತುಪ್ಪ ಸುರಿದಂತೆ ಆಗಿದೆ. ನೆಕ್ಸ್ಟು ನಾಲ್ಕನೇದಾಗಿ ನಾವು ನೋಡೋದಾದರೆ ಪ್ರಾದೇಶಿಕ ಹತೋಟಿ ಮತ್ತು ಪ್ರಾಕ್ಸಿ ಯುದ್ಧ ಅಂತ ನಾವು ಕರಿತೇವೆ, ರೀಜನಲ್ ಪ್ರಾಕ್ಸಿ ವಾರ್ಸ್ ಅಂತ. ಮಧ್ಯಪ್ರಾಚ್ಯದ ದೇಶಗಳಾದ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ಜೊತೆಗಿನ ಇರಾನ್ ಸಂಬಂಧ ಸರಿಯಿಲ್ಲ. ಹಾಗಾಗಿ ಇರಾನ್ ಬೆಂಬಲಿತ ಗುಂಪುಗಳು ಅಮೆರಿಕದ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡುತ್ತಿವೆ ಎಂಬುದು ಅಮೆರಿಕದ ಗಂಭೀರ ಆರೋಪ. ನೆಕ್ಸ್ಟು ಇತ್ತೀಚಿನ ಒಂದು ಬೆಳವಣಿಗೆಗಳು ಏನೇನು ಅಂತ ನಾವು ನೋಡೋದಾದರೆ, ಇತ್ತೀಚಿನ ದಾಳಿಗಳಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ, ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ, ಅಯತೊಲ್ಲಾ ಅಲಿ ಖಮೇನಿಯವರು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಈಗ ಇತ್ತೀಚೆಗೆ ಬಂದಿವೆ. ಇದಾದ ಬಳಿಕ ಇದಕ್ಕೆ ಪ್ರತಿಯಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯ ಒಂದು ಬಂದ್ ಮಾಡೋದಕ್ಕೆ ಎಚ್ಚರ ಮಾಡಿದೆ. ಇದು ಜಾಗತಿಕವಾಗಿ ಕಚ್ಚಾ ತೈಲದ ಮೇಲೆ ಬೆಲೆ ಏರಿಕೆಗಳಿಗೆ ಕಾರಣವಾಗಬಹುದು ಅಂತ, ಭಾರತದಂತಹ ದೇಶಗಳ ಮೇಲೂ ಆರ್ಥಿಕ ಪರಿಣಾಮ ಬೀರಬಹುದು ಅಂತ ಹೇಳಿದೆ. ನೋಡಿ ವೀಕ್ಷಕರೇ, ಈಗ ಇರಾನ್ ದೇಶ ಬೇರೆ ಬೇರೆ UAE, ಕತಾರ್ ಮತ್ತು ದುಬೈ ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡಿದೆ. ಯಾಕೆ ಅಂತ ಅಂದರೆ, ಆಯಿಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಆಗಿರ್ತಕ್ಕಂತಹ ಒಂದು ಇರಾನ್ ಮತ್ತು ಕತಾರ್ ಮತ್ತು UAE ಮತ್ತು ದುಬೈ, ಸೌದಿ ಅರಬ್ ಇನ್ನಿತರ ರಾಷ್ಟ್ರಗಳು ಎಲ್ಲದಕ್ಕೂ ಕೂಡ ಹೆದರಿಕೊಳ್ಳುವುದು ಯಾವುದಕ್ಕೆ ಅಂತ ಅಂದರೆ ಕಚ್ಚಾ ತೈಲಗಳಿಗಾಗಿ. ಭಾರತ ಮತ್ತು ಚೀನಾ ಸೇರಿದಂತೆ USA ಮತ್ತು ಕೆನಡಾ ಬೇರೆ ಬೇರೆ ರಾಷ್ಟ್ರಗಳು ಈ ಒಂದು ಆಯಿಲ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅಥವಾ ಕಚ್ಚಾ ತೈಲಗಳನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಈ ಎಲ್ಲ ದೇಶಗಳು ಏನು ಮಾಡುತ್ತವೆ ಅಂತ ಅಂದರೆ ಮಿಡಲ್ ಈಸ್ಟ್ ಕಂಟ್ರೀಸ್ ಅಥವಾ ಇಲ್ಲಿ ಇರತಕ್ಕಂತಹ ಒಂದು ಮಿಡಲ್ ಈಸ್ಟ್ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಅದಕ್ಕಾಗಿ ಈ ಒಂದು ಯುದ್ಧ ಯಾವ ರೀತಿ ನಡೀತಿದೆ ಅಂತ ಅಂದರೆ, ಈಗ ಇರಾನ್ USA ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ UAE ಮತ್ತು ಕತಾರ್, ಬಹ್ರೈನ್, ಸೌದಿ ಅರಬ್ ಮೇಲೆ ದಾಳಿ ಮಾಡ್ತಾಯಿದೆ. ಈ ರೀತಿಯಾಗಿ ದಾಳಿ ಮಾಡಿದರೆ ನಮ್ಮನ್ನು ಹೆದರಿಕೊಂಡು ಇರಾನ್ ಅದರ ಮೇಲೆ ದಾಳಿ ಮಾಡಿದರೆ ಆಯಿಲ್ ಅಥವಾ ಕಚ್ಚಾ ತೈಲಗಳ ಮೇಲೆ ಬೇರೆ ಪರಿಣಾಮ ಬೀರಬಹುದು ಅಂತ ಈ ಒಂದು USA ನಮ್ಮ ಮೇಲೆ ಅಟ್ಯಾಕ್ ಮಾಡೋದನ್ನು ನಿಲ್ಲಿಸ್ಬೋದು ಅಂತ ಇಲ್ಲಿ ಟ್ರ್ಯಾಪ್ ಆಗಿ ಇಲ್ಲಿ ಶುರು ಮಾಡಿದೆ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.